ಏನು ವರದಿ ಮಾಡ್ಕೊಂಡಿದ್ದಾರೆ, ಇದೇನು ಚರ್ಚೆಗಳು ನಡೆದಿದೆ, ಆ ವರದಿನಲ್ಲಿ ಯಾವ್ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ ಹುಟ್ಟಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಅದು ಸಾರ್ವಜನಿಕ ವಲಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರಲ್ಲಿ ಒಂದು ಚರ್ಚೆಗಳಾಗಿದೆ. ಬಹುಶಃ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಕ್ಕೆ ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಎಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನೇನು ಕೊಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗಿನ್ನು. ಇದೆಲ್ಲ ರಿಪೋರ್ಟ್ ಬಂದ ನಂತರ ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀವಿ. ಇವಿಷ್ಟಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಮಹತ್ವದ ಸಂಪುಟ ಸಭೆಗೆನೆ 6 ಮಂತ್ರಿಗಳು ಗೈರಾಗಿದ್ರು. ಅದು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ವೆಂಕಟೇಶ್ ತಿಮ್ಮಾಪುರ, ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಏನೇ ಕಾರಣಗಳಿರ್ಬೋದು, ಆದ್ರೆ ಇವತ್ತು ಇಡೀ ರಾಜ್ಯದ ಜನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನತ್ತ ಚಿತ್ತ ಹಾರಿಸಿದ್ರು. ಕಾರಣ ಜಾತಿ ಜನಗಣತಿ ವರದಿ ಜಾರಿ ಆಗುತ್ತೆ ಅನ್ನೋ ಕುತೂಹಲದಿಂದ. ಆದ್ರೆ ಅಂತ ಒಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ 6 ಜನ ಸಚಿವರು ಗೈರಾಗಿದ್ರು. ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯ್ತು ಸಚಿವ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತೆ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನ ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನ ಪರನ್ನ ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನ ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟ್ ಅಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣ ಚರ್ಚೆಗಳು ಆಗ್ತವೆ. ಇದೇನು ವರದಿ ಮಾಡ್ಕೊಂಡಿದ್ದಾರೆ, ಇದೇನು ಚರ್ಚೆಗಳು ನಡೆದಿದೆ, ಆ ವರದಿನಲ್ಲಿ ಯಾವ್ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ ಹುಟ್ಟಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಅದು ಸಾರ್ವಜನಿಕ ವಲಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರಲ್ಲಿ ಒಂದು ಚರ್ಚೆಗಳಾಗಿದೆ. ಬಹುಶಃ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಕ್ಕೆ ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಎಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನೇನು ಕೊಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗಿನ್ನು. ಇದೆಲ್ಲ ರಿಪೋರ್ಟ್ ಬಂದ ನಂತರ ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀವಿ. ಇವಿಷ್ಟಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಮಹತ್ವದ ಸಂಪುಟ ಸಭೆಗೆನೆ 6 ಮಂತ್ರಿಗಳು ಗೈರಾಗಿದ್ರು. ಅದು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ವೆಂಕಟೇಶ್ ತಿಮ್ಮಾಪುರ, ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಏನೇ ಕಾರಣಗಳಿರ್ಬೋದು, ಆದ್ರೆ ಇವತ್ತು ಇಡೀ ರಾಜ್ಯದ ಜನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನತ್ತ ಚಿತ್ತ ಹಾರಿಸಿದ್ರು. ಕಾರಣ ಜಾತಿ ಜನಗಣತಿ ವರದಿ ಜಾರಿ ಆಗುತ್ತೆ ಅನ್ನೋ ಕುತೂಹಲದಿಂದ. ಆದ್ರೆ ಅಂತ ಒಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ 6 ಜನ ಸಚಿವರು ಗೈರಾಗಿದ್ರು. ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯ್ತು ಸಚಿವ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್?
ಜಾರಿ ಆಗುತ್ತೆ ಬಿಡುತ್ತೆ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನ ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನ ಪರವನ್ನ ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನ ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟ್ ಅಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಏನು ವರದಿ ಮಾಡ್ಕೊಂಡಿದ್ದಾರೆ, ಇದೇನು ಚರ್ಚೆಗಳು ನಡೆದಿದೆ, ಆ ವರದಿನಲ್ಲಿ ಯಾವ್ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ ಹುಟ್ಟಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಅದು ಸಾರ್ವಜನಿಕ ವಲಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರಲ್ಲಿ ಒಂದು ಚರ್ಚೆಗಳಾಗಿದೆ. ಬಹುಶಃ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಕ್ಕೆ ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಎಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನೇನು ಕೊಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗಿನ್ನು. ಇದೆಲ್ಲ ರಿಪೋರ್ಟ್ ಬಂದ ನಂತರ ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀವಿ. ಸೊ ಇವಿಷ್ಟಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಮಹತ್ವದ ಸಂಪುಟ ಸಭೆಗೆನೆ 6 ಮಂತ್ರಿಗಳು ಗೈರಾಗಿದ್ರು. ಅದು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ವೆಂಕಟೇಶ್ ತಿಮ್ಮಾಪುರ, ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಹೈ ವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಏನೇ ಕಾರಣಗಳಿರ್ಬೋದು, ಆದ್ರೆ ಇವತ್ತು ಇಡೀ ರಾಜ್ಯದ ಜನ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನತ್ತ ಚಿತ್ತ ಹಾರಿಸಿದ್ರು. ಕಾರಣ ಜಾತಿ ಜನಗಣತಿ ವರದಿ ಜಾರಿ ಆಗುತ್ತೆ ಅನ್ನೋ ಕುತೂಹಲದಿಂದ. ಆದ್ರೆ ಅಂತ ಒಂದು ಹೈ ವೋಲ್ಟೇಜ್ ಮೀಟಿಂಗ್ಗೆ 6 ಜನ ಸಚಿವರು ಗೈರಾಗಿದ್ರು. ಚರ್ಚೆಗೆ ಮತ್ತು ವಿವಾದಕ್ಕೆ ಕಾರಣವಾಗಿದ್ದಂತಹ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಅರ್ಥಾತ್ ಜಾತಿ ಗಣತಿ ವರದಿ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಅಂತಿಮವಾಗಿ 10 ವರ್ಷಗಳ ಬಳಿಕ ಈ ಒಂದು ವರದಿ ಕ್ಯಾಬಿನೆಟ್ಗೆ ಬಂದಿದೆ. 1.25 ವರ್ಷ ಆಯ್ತು ಸರ್ಕಾರ ಅದನ್ನ ಸ್ವೀಕಾರ ಮಾಡಿ. 1.25 ವರ್ಷ ಆದ ಬಳಿಕ ಇವತ್ತು ತಂದಿದ್ದೀರಿ. ಅಂತಿಮವಾಗಿ ವರದಿ ಜಾರಿ ಆಗುತ್ತಾ ಅಂತ ಸರ್? ಜಾರಿ ಆಗುತ್ತೆ ಬಿಡುತ್ತೆ ಅಂತ ನಿರ್ಧಾರ ಆಗೋದು 17ನೇ ತಾರೀಕಿಗೆ. ಎಲ್ಲರಿಗೂ ಯಾರಿಗೆ ಅಂಕಿಅಂಶಗಳ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ಎಲ್ಲೋ ಹರಿದಾಡುವನ್ನ ಮಾಹಿತಿ ತಗೊಂಡು ಕೆಲವೊಂದು ಮಂದಿ ವಿರೋಧವನ್ನ ಪರವನ್ನ ಮಾಡೋದಕ್ಕಿಂತನೂ ಇದನ್ನು ವರದಿಯನ್ನ ನೋಡಿದ ಮೇಲೆ ಮಾಡೋಣ ಅಂತ ನೇರವಾಗಿ ಏನು ಟ್ರೆಜರಿಯಿಂದ ಕ್ಯಾಬಿನೆಟ್ ಹಾಲಿಗೆ ತಂದಿದ್ವಿ. ಕ್ಯಾಬಿನೆಟ್ ಅಲ್ಲಿ ಎಲ್ಲರ ಮಂತ್ರಿಗಳ ಸಮ್ಮುಖದೊಳಗೆ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಕೊಟ್ಟ ಮೇಲೆ 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಕರೆದ್ರೆ ಅವತ್ತು ಪೂರ್ಣ ಪ್ರಮಾಣದ ಚರ್ಚೆಗಳು ಆಗ್ತವೆ.